ನಮಸ್ಕಾರ. ಅಗ್ರ ರಾಷ್ಟ್ರೀಯ ವಾರ್ತೆಗೆ ಸ್ವಾಗತ. ನಾನು ನವಿತಾ ಜೈನ್. ಈಗ ಟಾಪ್ ಸ್ಟೋರೀಸ್. ಕಾಂಗ್ರೆಸ್ ಶಾಸಕ ಎಸ್ಟಿ ಸೋಮಶೇಖರ್ ಹೇಳಿಕೆ ಬಳಿಕ ಮೈತ್ರಿ ಸರ್ಕಾರದಲ್ಲಿ ಅಲ್ಲೋಲ ಕಲ್ಲೋಲವೇ ಶುರುವಾಗಿತ್ತು. ಆ ಬಳಿಕ ಕೆಪಿಸಿಸಿ ನೋಟಿಸ್ ಕೊಟ್ಟು ಉತ್ತರದ ಪಡೆದ ಬಳಿಕ ಕ್ಷಮೆ ಕೂಡ ಕೇಳಿದ್ರು. ಎಲ್ಲ ಮುಗೀತು ಅಂದ ಬಳಿಕ ಮತ್ತೆ ಇವತ್ತು ಕಾಂಗ್ರೆಸ್ ದಾಳಿ ಮಾಡಿದೆ. 7 ತಿಂಗಳು ಕಾಂಗ್ರೆಸ್ ಸಮ್ಮಿಶ್ರ ಸರ್ಕಾರ ಅಧಿಕಾರಕ್ಕೆ ಬಂದಿದೆ. ಅವರ ಲಾಸ್ಟ್ ಬಜೆಟ್ 2.5 ಕೋಟಿ ಅನುದಾನ ಇನ್ನೂ ಇಂಪ್ಲಿಮೆಂಟ್ ಆಗಲಿಲ್ಲ. ಮಾನ್ಯ ಸಿದ್ದರಾಮಣ್ಣವರು ನಮ್ಮ ಪಾಲಿಗೆ ಮಾಜಿ ಆಗಿಲ್ಲ, ಇವತ್ತು ಕೂಡ ಮುಖ್ಯಮಂತ್ರಿಗಳಾಗಿದ್ದಾರೆ ಅನ್ನೋದನ್ನ ನೀವು ತೋರಿಸ್ಕೊಟ್ಟಿದ್ದೀರಿ ಅಂತ ಹೇಳಲಿಕ್ಕೆ ಬಯಸ್ತೇನೆ. Same thing. If they want to continue, I am ready to step down. ಕಾಂಗ್ರೆಸ್ ಶಾಸಕ ಎಸ್ಟಿ ಸೋಮಶೇಖರ್ ಹೇಳಿಕೆ ಬೆನ್ನಲ್ಲೇ ಮೈತ್ರಿ ಸರ್ಕಾರದಲ್ಲಿ ಬಿರುಕು ಬಿಟ್ಟಿತ್ತು. ಸಿಎಂ ರಾಜೀನಾಮೆ ಕೊಡೋಕೆ ಸಿದ್ಧ ಅಂತ ಹೇಳಿದ್ರು. ನಂತರ ಕೆಪಿಸಿಸಿ ಕಚೇರಿಯಲ್ಲಿ ಸೋಮಶೇಖರ್ ಕ್ಷಮಾಪಣೆ ಕೇಳಿದ ಬಳಿಕ ಇನ್ಮುಂದೆ ಯಾರೂ ಕೂಡ ಮಾಧ್ಯಮಗಳಲ್ಲಿ ಮಾತನಾಡದಂತೆ ಕಾಂಗ್ರೆಸ್ ಅಧ್ಯಕ್ಷ ದಿನೇಶ್ ಗುಂಡೂರಾವ್ ಹೇಳಿದ್ರು. ಸೋಮಶೇಖರ್ ಅವರು ಬಿಡಿ ಅಧ್ಯಕ್ಷರು, ಅವರು ಈ ರೀತಿಯಾಗಿ ಸಾರ್ವಜನಿಕವಾಗಿ ಹೇಳಿಕೆ ಕೊಡ್ತಕ್ಕಂಥದ್ದು ಸರಿಯಲ್ಲ. ಅದು ನಾನು ಅದನ್ನು ಖಂಡಿಸ್ತೀನಿ ಮತ್ತು ಅವ್ರ ಮೇಲೆ ಶೋಕಾಸ್ ನೋಟಿಸ್ ಅನ್ನು ಇಶ್ಯೂ ಮಾಡ್ತಾ ಇದ್ದೀನಿ. ನಾನು ಇವತ್ತು ಅವರಿಗೆ ಒಂದು ನೋಟಿಸ್ ಇಶ್ಯೂ ಮಾಡ್ತಾ ಇದ್ದೀವಿ ಕೆಪಿಸಿಸಿಯಿಂದ. ಇಂಥ ಹೇಳಿಕೆಗಳನ್ನು ದಯವಿಟ್ಟು ನೀವು ಸಾರ್ವಜನಿಕ ವಲಯದಲ್ಲಿ ಮಾಡಕ್ಕೆ ಹೋಗಬೇಡಿ ಅಂತ ಈ ಸಂದರ್ಭದಲ್ಲಿ ನಾನು ಅವರಿಗೆ ಆಗ್ರಹ ಮಾಡ್ತಾ ಇದ್ದೀನಿ. ಸಿಎಂಗೆ ಮೆಚುರಿಟಿ ಬರಬೇಕು. ಸೋಮಶೇಖರ್ ಹೇಳಿಕೆ ತಪ್ಪಲ್ಲ. ನಿನ್ನೆ ದಿನೇಶ್ ಗುಂಡೂರಾವ್ ಎಚ್ಚರಿಕೆ ಕೊಟ್ಟ ಬಳಿಕವೂ ಇವತ್ತು ಕಾಂಗ್ರೆಸ್ ಮುಖಂಡ ಬಸವರಾಜ ರಾಯರೆಡ್ಡಿ ಸಿಎಂ ವಿರುದ್ಧ ದಾಳಿ ಮಾಡಿದ್ದಾರೆ. ಸಿಎಂ ಕುಮಾರಸ್ವಾಮಿ ರಾಜೀನಾಮೆ ಕೊಡುತ್ತೇನೆ ಅನ್ನೋದು ಸರಿಯಲ್ಲ ಎಂದಿರುವ ರಾಯರೆಡ್ಡಿ, ಸೋಮಶೇಖರ್ ಹೇಳಿಕೆಯಲ್ಲಿ ಯಾವುದೇ ತಪ್ಪಿಲ್ಲ, ಸಿಎಂಗೆ ಇನ್ನಷ್ಟು ಮೆಚುರಿಟಿ ಬರಬೇಕು ಎಂದಿದ್ದಾರೆ. 38 ಜನ ಇದ್ರು ಕೂಡ 80 ಜನ ಶಾಸಕರು ನಮಗೆ ಕೊಟ್ಟಿದಾರಲ್ಲಪ್ಪ, ಎಷ್ಟು ಔದಾರ್ಯ ಕಾಂಗ್ರೆಸ್ಗಿದೆ ಅನ್ನೋದನ್ನ ಕುಮಾರಸ್ವಾಮಿ ಅವರು ತಿಳ್ಕೋಬೇಕು. ಇನ್ನು ಹೆಚ್ಚಿನ ಮೆಚುರಿಟಿ ಬರಲಿ ಅಂತ ಹೇಳಿ ನಾನು ಹಾರೈಸ್ತೇನೆ. ಅವ್ರು ಹೇಳಿದ್ರಲ್ಲಿ ಏನ್ ತಪ್ಪಿಲ್ಲ. ಇವತ್ತು ನನಗೆ ಕೇಳಿದ್ರೆ ಎಸ್, ಸಿದ್ದರಾಮಯ್ಯ ಇಸ್ ಅ ಲೀಡರ್, ಈಸ್ ಮೈ ಲೀಡರ್, ಮುಖ್ಯಮಂತ್ರಿ ಆಗ್ಬೇಕು ಅವ್ರಂತ ನಾನು ಹೇಳ್ತೇನೆ. ಇವತ್ತು ದಿನೇಶ್ ಗುಂಡೂರಾವ್ ಇದೆಲ್ಲ ಅಡಚಣೆ ಆಗ್ತದಪ್ಪ, ಇದು ಅಡಚಣೆ ಆಗ್ತಾರೆ ಅಂದ್ರೆ ಇದನ್ನ ಏನೋ ಮಾತಾಡ್ಲಿಕ್ಕೆ ಹೋಗ್ಬೇಡ್ರಿ, ಸ್ವಲ್ಪ ಸುಮ್ಮನೆ ಇದ್ದು ಬಿಡಿ, ಪಾರ್ಲಿಮೆಂಟ್ ಎಲೆಕ್ಷನ್ ಇವೆಲ್ಲ ಮುಗಿಲಿ ಅನ್ನಂತ ಮಾತನ್ನ ಅವ್ರು ಹೇಳಿದ್ದಾರೆ. ಮುಂದಿನ ಅನಾಹುತಕ್ಕೆ ಹೊಣೆಯಲ್ಲ, ಕೈ ನಾಯಕರಿಂದ ಹದ್ದು ಮೀರಿದ ವರ್ತನೆ. ಕಾಂಗ್ರೆಸ್ ಮುಖಂಡ ರಾಯರೆಡ್ಡಿ ಹೇಳಿಕೆ ಬೆನ್ನಲ್ಲೇ ಪ್ರತಿಕ್ರಿಯೆ ಕೊಟ್ಟ ಸಚಿವ ಸಿಎಸ್ ಪುಟ್ಟರಾಜು, ಕಾಂಗ್ರೆಸ್ ಮುಖಂಡರು ಹದ್ದು ಮೀರಿ ವರ್ತಿಸುತ್ತಿದ್ದಾರೆ, ಮುಂದಾಗುವ ಅನಾಹುತಕ್ಕೆ ನಾವು ಜವಾಬ್ದಾರರಲ್ಲ ಎಂದು ಎಚ್ಚರಿಕೆ ನೀಡಿದ್ದಾರೆ. ನಾಗಮಂಗಲ ಶಾಸಕ ಸುರೇಶ್ ಗೌಡ ಇದರ ಫಲ ಉಣ್ಣಬೇಕಾಗುತ್ತೆ ಎಂದು ಗುಡುಗಿದ್ದಾರೆ. ಕೆಲವು ಶಾಸಕರು ಹದ್ದು ಮೀರಿ ಕಾಂಗ್ರೆಸ್ ಶಾಸಕರು ನಡ್ಕೊಳ್ತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿಗಳು ಬಹಳ ಬೇಜಾರಿಂದ ನೆನೆ ಏನು ಮಾತಾಡಿದ್ದಾರೆ. ಅದಕ್ಕೆ ನಾವೆಲ್ಲರೂ ಅವ್ರಿಗೆ ಸಪೋರ್ಟ್ ಹೋಗಿ ನಿಲ್ತಕ್ಕಂಥದ್ದು ನಮ್ಮ ಜವಾಬ್ದಾರಿ. ಆ ಕಾರಣದಿಂದ ಕಾಂಗ್ರೆಸ್ ಪಕ್ಷದ ನಾಯಕರುಗಳು ಅವ್ರ ಪಕ್ಷದವ್ರನ್ನ ಅದುಬಸ್ತಲ್ಲಿ ಇಟ್ಕೊಳ್ಳದೆ ಇದ್ರೆ ಮುಂದೆ ಆಗ್ತಕ್ಕಂಥ ಅನಾಹುತಕ್ಕೆ ನಾವ್ಯಾರು ಜವಾಬ್ದಾರರಲ್ಲ ಅಂತಕ್ಕಂಥದ್ದು ಅಷ್ಟೇ ಹೇಳಿ ಬಯಸ್ತೀವಿ. ಎಲ್ಲೋ ಒಂಥರ ಅವರು ದೊಡ್ಡ ಅಣ್ಣನ ರೀತಿಯಲ್ಲಿ ವರ್ತಿಸ್ತೆ ಸೌತಿ ಮಕ್ಕಳ ಥರ ಮಾತುಗಳನ್ನ ಕೇಳ್ತಾ ಇದ್ದೀವಿ. ನಮ್ಮ ಪಕ್ಷದ ವರಿಷ್ಠರನ್ನ, ಸರ್ಕಾರದ ಮುಖ್ಯಸ್ಥರಿಗೆ ಗೌರವ ಹೋಗ್ತಕ್ಕಂಥದ್ದು, ಒಂದು ರೀತಿಯ ಇಂಡೈರೆಕ್ಟ್ ಆಗಿ ಅವನ್ನ ಅವಹೇಳನ ಮಾಡ್ತಕ್ಕಂಥದ್ದು, ಅವರ ನೋವಿಗೆ ಸ್ಪಂದಿಸಿ ಅವರ ಬೆನ್ನಿಗೆ ನಿಂತುಕೊಳ್ತಕ್ಕಂಥದ್ರಲ್ಲಿ ಯಾವುದೇ ಅನುಮಾನ ಬೇಡ. ಒಟ್ಟಾರೆ ಕಾಂಗ್ರೆಸ್ ನಾಯಕರು ಕೆಪಿಸಿಸಿ ಅಧ್ಯಕ್ಷರ ಸೂಚನೆಯನ್ನು ಧಿಕ್ಕರಿಸಿ ಮಾತನಾಡುತ್ತಿದ್ದಾರೆ. ಕಾಂಗ್ರೆಸ್ ನಾಯಕರ ಹೇಳಿಕೆಗೆ ಜೆಡಿಎಸ್ ಕೌಂಟರ್ ಕೊಡುವ ಕೆಲಸ ಮಾಡುತ್ತಿದೆ. ಮುಂದೇನಾಗುತ್ತೆ ಅಂತ ಕಾಯುತ್ತಿದೆ ಬಿಜೆಪಿ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಇನ್ನು ಸಿದ್ದರಾಮಯ್ಯ ನಿನ್ನೆ ಮಹಿಳೆಯೊಬ್ಬರ ಜೊತೆ ಗರಂ ಆಗಿ ವರ್ತಿಸಿದ್ರು. ಆ ಬಳಿಕ ದೊಡ್ಡ ವಿವಾದ ಕೂಡ ಅದಾಗಿತ್ತು. ಈಗ ಮಾಧ್ಯಮಗಳ ವಿರುದ್ಧ ಸಿದ್ದರಾಮಯ್ಯ ಅವರ ಪುತ್ರ ಶಾಸಕ ಡಾಕ್ಟರ್ ಯತೀಂದ್ರ ಗುಡುಗಿದ್ದಾರೆ. ಡಾಕ್ಟರ್ ಯತೀಂದ್ರ ನಮ್ಮ ಕೈಗೆ ಸಿಗ್ತಾ ಇಲ್ಲ ಎಂದು ಕೇಳಿದ ಮಹಿಳೆ ವಿರುದ್ಧ ಮಾಜಿ ಸಿಎಂ ಸಿದ್ದರಾಮಯ್ಯ ಸಮರ್ಥನೆಗೆ ನಿಂತ ರೀತಿ ಇದು. ಮಗನ ಸಮರ್ಥನೆ ಮಾಡಿದ ವಿಚಾರದಲ್ಲೇ ಸಿದ್ದರಾಮಯ್ಯ ಪ್ರತಿಕ್ರಿಯೆ ಕೊಟ್ಟಿದ್ದು, ನಮ್ಮ ಪಕ್ಷದ ಕಾರ್ಯಕರ್ತೆ ಜೊತೆ ಮಾತನಾಡುವಾಗ ಆಕಸ್ಮಿಕವಾಗಿ ನಡೆದಿತ್ತು, ಅದೊಂದು ಘಟನೆ ಅಲ್ಲ ಎಂದಿದ್ದಾರೆ.
ರಾಜಕೀಯ ಬಣ್ಣ ಬಳಿಬೇಕು ಅಂತ ಪ್ರಯತ್ನ ಮಾಡಿದ್ರೆ ಕೆಲವು ಉತ್ತರ ಕೊಡಬೇಕಾಗಿಲ್ಲ. ನಮ್ಮ ಕಾರ್ಯಕರ್ತರು ಬಿಜೆಪಿ ಕಾರ್ಯಕರ್ತಿ ಅಲ್ಲ ಎಮ್ಮ. ಸಿ ಈಸ್ ಅವರ್ ಪಾರ್ಟಿ ವರ್ಕರ್. ಅವ್ರ ಜೊತೆ ಮಾತಾಡಿದ್ರೆ ಇವ್ರಿಗೇನು, ಅದಕ್ಕೆ ರಾಜಕೀಯ ಬಣ್ಣ ಕೊಡೋದ? ಸಿದ್ದರಾಮಯ್ಯ ವರ್ತನೆಗೆ ವಿರೋಧ ಪಕ್ಷ ಬಿಜೆಪಿ ಟೀಕೆ ಮಾಡಿತ್ತು. ಇದನ್ನ ಪ್ರಸಾರ ಮಾಡಿದ ಮಾಧ್ಯಮಗಳ ಮೇಲೆ ಸಿದ್ದರಾಮಯ್ಯ ಪುತ್ರ ಡಾಕ್ಟರ್ ಯತೀಂದ್ರ ಕೆಂಡ ಕಾರಿದ್ದಾರೆ. ಚಾಮರಾಜನಗರದಲ್ಲಿ ಮಾತನಾಡಿದ ಯುವ ಶಾಸಕ ಡಾಕ್ಟರ್ ಯತೀಂದ್ರ, ಮಾಧ್ಯಮಗಳು ಯಾವುದೋ ಒಂದು ಪಕ್ಷದ ಪರ, ಯಾವುದೋ ಕೋಮಿನ ಪರ ನಡೆದುಕೊಳ್ತಿವೆ ಎಂದು ದೂರಿದ್ದಾರೆ. ಕಾಲದಲ್ಲಿ ಮಾಧ್ಯಮದಲ್ಲಿ ಇವತ್ತು ಮಾಧ್ಯಮಗಳು ಗುಂಪುಗಾರಿಕೆ ಮಾಡೋದಕ್ಕೆ ಶುರುವಾಗೋಗಿವೆ. ಎಲ್ಲರೂ ಒಂದು ರಾಜಕೀಯ ಸಿದ್ಧಾಂತದ ಕಡೆ ವಾಲೋದು, ಅಥವಾ ಒಂದು ಪಕ್ಷದ ಕಡೆಯವ್ರಿಗಿರೋದು, ಅಥವಾ ಒಂದು ಕೋಮಿನ ಪರವಾಗಿರೋದು, ಇಂತಹ ಒಂದು ಬೆಳವಣಿಗೆ ಶುರುವಾಗೋಗ್ತಿದೆ. ಈ ಹಿಂದೆ ಶಾಸಕರ ಗೂಂಡಾಗಿರಿ ಬಗ್ಗೆ ಸುದ್ದಿ ಮಾಡಿದ್ದಕ್ಕೆ ಕೆಪಿಸಿಸಿ ಅಧ್ಯಕ್ಷ ದಿನೇಶ್ ಗುಂಡೂರಾವ್ ಗೆಟ್ ಔಟ್ ಎಂದು ಹೇಳಿ ಬಳಿಕ ಕ್ಷಮೆಯನ್ನ ಕೋರಿದ್ರು. ಇನ್ನೊಬ್ಬ ಸಚಿವ ಪ್ರಿಯಾಂಕಾ ಖರ್ಗೆ ಮಾಧ್ಯಮಗಳನ್ನ ಉಗ್ರರು ಎಂದಿದ್ರು. ಇದೀಗ ಶಾಸಕ ಯತೀಂದ್ರ ಅವರ ಸರದಿ. ಕಾಂಗ್ರೆಸ್ ವಿರುದ್ಧ ಸುದ್ದಿ ಮಾಡಿದ್ರೆ ಏಕಾಏಕಿ ಮಾಧ್ಯಮಗಳ ಮೇಲೆಯೇ ದಾಳಿ ಮಾಡ್ತಾರೆ. ಇದೇನಾ ಕಾಂಗ್ರೆಸ್ ಸಂಸ್ಕೃತಿ? ಗೊತ್ತಿಲ್ಲ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಕಾಂಗ್ರೆಸ್ನವರಲ್ಲಿ ಇತ್ತೀಚೆಗೆ ಪ್ರತಿದಿನ ಒಬ್ಬೊಬ್ಬರು ಈ ರೀತಿಯ ಹೇಳಿಕೆ ಕೊಡೋದು ಅಭ್ಯಾಸ ಆಗ್ಬಿಟ್ಟಿದೆ ಅಂತ ಅನ್ಸುತ್ತೆ. ಇನ್ನು ಈ ವಿಚಾರದ ಬಗ್ಗೆ ಬಿಜೆಪಿ ನಾಯಕ ಶ್ರೀರಾಮುಲು ಚಿತ್ರದುರ್ಗದಲ್ಲಿ ಮಾತನಾಡಿದ್ದಾರೆ. ಮಾಜಿ ಸಿಎಂ ಸಿದ್ದರಾಮಯ್ಯ ರಾವಣಾಸುರ ಇದ್ದ ಹಾಗೆ ಸಿದ್ದರಾಮಯ್ಯ ಅವರಿಗೆ ಸಂಸ್ಕಾರ ಇಲ್ಲ ಅಂತ ಹೇಳಿದ್ದಾರೆ. ಇದಕ್ಕೆ ತಿರುಗೇಟು ಕೊಟ್ಟಿರುವ ಮಾಜಿ ಸಿಎಂ ಸಿದ್ದರಾಮಯ್ಯ ಸಂಸ್ಕಾರವನ್ನ ಅವರ ಬಳಿ ಕಲಿಯೋಕ್ ಹೋಗ್ತೀನಿ ಅಂತ ತಿರುಗೇಟು ಕೊಟ್ಟಿದ್ದಾರೆ. ನೋಡ್ರಿ, ಮುಂಚೆಯಿಂದ ಕೂಡ ಸಿದ್ದರಾಮಯ್ಯರು ಒಬ್ಬ ಸಂಸ್ಕಾರದಿಲ್ಲಂತ ವ್ಯಕ್ತಿ. ಒಬ್ಬ ರಾವಣಾಸುರನ್ಗೆ ಯಾವ ಗುಣಗಳು ಇದ್ವೋ ಎಲ್ಲ ಗುಣಗಳು ಸಿದ್ದರಾಮಯ್ಯ ಹತ್ರ ಇದಾವ. ಹಂಗಾಗಿ ಅವ್ರನ್ನ ಯಾರ ಹತ್ರದಿಂದ ನೋಡಿದಂಥವ್ರು ಯಾರುಗಳು ಅವ್ರನ್ನ ಒಪ್ಕೊಳ್ಳೋಂಥ ಪ್ರಶ್ನೆ ಇಲ್ಲ. ಎಲ್ಲೋ ಒಂದು ಕಡೆ ಪ್ರಾಮಾಣಿಕತೆ ಅದ್ರ ಬಗ್ಗೆ ಇದ್ರ ಬಗ್ಗೆ ಮಾತಾಡ್ತಾನಾಗ್ಲಿ, ಹೆಣ್ಮಕ್ಳ ಬಗ್ಗೆ ಗೌರವದಿಂದ ಮಾತಾಡ್ತಾನಾಗ್ಲಿ, ಅದಕ್ಕಿಂತ ಏನು ದೊಡ್ಡ ವ್ಯಕ್ತಿ ಅನ್ನಲ್ಲ. ರಾವಣಾಸುರದಲ್ಲಿ ಏನು ಗುಣಗಳು ಇರಬೇಕು, ಎಲ್ಲ ಗುಣಗಳು ಸಿದ್ದರಾಮಯ್ಯ ಹತ್ರ ಇದಾವೆ. ರಾಜಕೀಯ ಬಣ್ಣ ಬಳಿಬೇಕು ಅಂತ ಪ್ರಯತ್ನ ಮಾಡಿದ್ರೆ ಕೆಲವು ಉತ್ತರ ಕೊಡಬೇಕಾಗಿಲ್ಲ. ನಮ್ಮ ಕಾರ್ಯಕರ್ತರು ಬಿಜೆಪಿ ಕಾರ್ಯಕರ್ತಿ ಅಲ್ಲ ಎಮ್ಮ. ಸಿ ಈಸ್ ಅವರ್ ಪಾರ್ಟಿ ವರ್ಕರ್. ಅವ್ರ ಜೊತೆ ಮಾತಾಡಿದ್ರೆ ಇವ್ರಿಗೇನು, ಅದಕ್ಕೆ ರಾಜಕೀಯ ಬಣ್ಣ ಕೊಡೋದ? ಮೈಸೂರಿನ ವರುಣಾ ಕ್ಷೇತ್ರದಲ್ಲಿ ಮೇಜು ಕುಟ್ಟಿದ ಮಹಿಳೆಯ ಮೇಲೆ ದರ್ಪ ತೋರಿದ ಸಿದ್ದರಾಮಯ್ಯ ವಿಡಿಯೋ ವೈರಲ್ ಎಫೆಕ್ಟ್ನಿಂದ ಕುಮಾರಸ್ವಾಮಿ ತನ್ನ ಕಚೇರಿಯಲ್ಲಿ ಮೊಬೈಲ್ ನಿಷೇಧ ಮಾಡಿದ್ದಾರೆ. ಎಲ್ಲಿ ತನ್ನನ್ನ ಭೇಟಿ ಮಾಡುವ ವೇಳೆ ಏನಾದರೂ ಅವಘಡ ಆದ್ರೆ ಅದನ್ನ ಸಾರ್ವಜನಿಕರು ಚಿತ್ರೀಕರಣ ಮಾಡ್ತಾರೆ ಅಂತ ಭಯಗೊಂಡು ಸಿಎಂ ಕುಮಾರಸ್ವಾಮಿ ಮೊಬೈಲ್ಗೆ ನಿಷೇಧ ಹೇರಿದ್ದಾರೆ ಎನ್ನಲಾಗಿದೆ. ಇವತ್ತು ಭದ್ರತೆಗಾಗಿ ನಿಯೋಜನೆಯಾಗಿದ್ದ ಪೊಲೀಸರು ಸಾರ್ವಜನಿಕರ ಮೊಬೈಲ್ ಕಸಿದುಕೊಳ್ತಾ ಇದ್ರು. ಪೊಲೀಸರ ವರ್ತನೆಗೆ ಸಾರ್ವಜನಿಕರು ತೀವ್ರ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಈಗಾಗಲೇ ನಿನ್ನೆ ನಡೆದಂತಹ ಘಟನೆಯಿಂದ ಎಚ್ಚೆತ್ತುಕೊಂಡಂತಹ ಸಿಎಂ ಕುಮಾರಸ್ವಾಮಿ ಅವರು ತಮ್ಮ ಕಚೇರಿಯಲ್ಲಿ ಏನೇನೋ ಆಗುತ್ತೋ, ಒಂದು ವೇಳೆ ಇದನ್ನ ಸಾರ್ವಜನಿಕರು ಯಾವ ರೀತಿಯಾಗಿ ವಿಡಿಯೋ ಮಾಡಿ ವೈರಲ್ ಮಾಡ್ತಾರೋ ಅನ್ನುವಂತಹ ಭಯದಿಂದ ಇವತ್ತು ಸಿಎಂ ಕಚೇರಿಗೆ ಬಂದವರಿಗೆ ಮೊಬೈಲ್ ನಿಷೇಧವನ್ನ ಮಾಡಲಾಗಿತ್ತು. ಪೊಲೀಸರು ಮೊಬೈಲ್ ಕಸಿದುಕೊಳ್ತಾ ಇದ್ದಂತೆ ಆಕ್ರೋಶಗೊಂಡಿದ್ದಾರೆ ಸಾರ್ವಜನಿಕರು ಕೂಡ. ನೀವು ಈಗಾಗಲೇ ದೃಶ್ಯದಲ್ಲಿ ಗಮನಿಸ್ತಾ ಇರಬಹುದು. ಒಂದ್ ಕಡೆ ಈಗಾಗಲೇ ಎಲ್ಲರನ್ನ ಕೂಡ ಅಲ್ಲಿ ಚೆಕ್ ಮಾಡುವಂತಹ ದೃಶ್ಯ. ಯಾಕಂದ್ರೆ ಯಾರ ಹತ್ರ ಮೊಬೈಲ್ ಇದೆ ಅದನ್ನ ಮತ್ತೆ ಚಿತ್ರೀಕರಣ ಮಾಡ್ತಾರೆ ಅಂತ ಹೇಳಿ ಮೊಬೈಲ್ ಅನ್ನು ನಿಷೇಧ ಮಾಡುವಂತಹ ಒಂದು ಪ್ರಯತ್ನವನ್ನ ಮಾಡಿದ್ದಾರೆ. ಮತ್ತೊಂದು ಕಡೆ ನಿನ್ನೆ ಏನೇನಾಯ್ತು ಅನ್ನೋದನ್ನ ಗಮನಿಸಬಹುದು. ಮಾಜಿ ಸಿಎಂ ಸಿದ್ದರಾಮಯ್ಯ ಅವರು ಮೇಜುಕುಟ್ಟಿ ಮಾತನಾಡುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಕ್ರೋಶಗೊಂಡಂತಹ ವಿಚಾರ. ವಿಧಾನಸೌಧದಲ್ಲಿ ಸಿಕ್ಕ 25 ಲಕ್ಷ ಹಣದ ಕೇಸ್ ದಿನೇ ದಿನೇ ಪ್ರತಿ ಬಾರಿ ಕೂಡ ಟ್ವಿಸ್ಟ್ ಪಡ್ಕೊಳ್ತಾ ಇದೆ. ಪ್ರಕರಣ ಎಸಿಬಿಗೆ ವರ್ಗವಾದ ಬಳಿಕ ಸಚಿವ ಪುಟ್ಟರಂಗಶೆಟ್ಟಿಗೆ ಸಂಕಷ್ಟ ಎದುರಾಗುವ ಎಲ್ಲ ಲಕ್ಷಣಗಳು ಕೂಡ ಕಾಣ್ತಾ ಇವೆ. ಎಸಿಬಿ ವಿಚಾರದಲ್ಲಿ ಸ್ಫೋಟಕ ಮಾಹಿತಿಗಳು ಹೊರಬರ್ತಾ ಇದೆ. 2 ಕೋಟಿ ಡೀಲ್, 25 ಲಕ್ಷ ಅಡ್ವಾನ್ಸ್. ಮಿನಿಸ್ಟರ್ ಮಾಡಿದ್ರ ಪುಟ್ಟ ಡೀಲ್. ವಿಧಾನಸೌಧದಲ್ಲಿ 25 ಲಕ್ಷ ನಗದು ಸಿಕ್ಕಿತ್ತು. ಜೊತೆಗೆ ಸಚಿವ ಪುಟ್ಟರಂಗಶೆಟ್ಟಿ ಕಚೇರಿಯಲ್ಲಿ ಟೈಪಿಸ್ಟ್ ಆಗಿದ್ದ ಮೋಹನ್ ಕೂಡ ಅರೆಸ್ಟ್ ಆಗಿದ್ದ. ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿರುವ ಎಸಿಬಿ 6 ಜನ ಗುತ್ತಿಗೆದಾರರನ್ನು ವಿಚಾರಣೆ ಮಾಡಿದ್ದು ಸಚಿವರಿಗೆ ತಲುಪಿಸಲು ಕೊಟ್ಟಿದ್ದ ಹಣ ಅನ್ನೋದು ಮೇಲ್ನೋಟಕ್ಕೆ ಸಾಬೀತಾಗಿದೆ. ಹಾಗಾಗಿ ಸಚಿವರ ಕೈವಾಡದ ಬಗ್ಗೆ ಎಸಿಬಿ ಅಧಿಕಾರಿಗಳಿಗೆ ಅನುಮಾನ ಹೆಚ್ಚಾಗಿದೆ. ಮಿನಿಸ್ಟರ್ ಡ್ರಿಲ್ಗೆ ಎಸಿಬಿ ಪ್ಲಾನ್, ನೋಟಿಸ್ ಕೊಡೋಕೆ ಸಕಲ ಸಿದ್ಧತೆ.
ಅಲೆಮಾರಿ ನಿಗಮದ ಹಣ ಬಿಡುಗಡೆಗೆ ಸಚಿವರ ಕಚೇರಿಯಿಂದ ಲಂಚಕ್ಕೆ ಬೇಡಿಕೆ ಇತ್ತು. ಸಚಿವರೇ ಹೇಳಿದ್ದಾರೆ ಹಣ ಕೊಡಿ ಅಂತ ಮೋಹನ್ ಕೇಳಿದ್ದ. ಅದಕ್ಕಾಗಿ ಮುಂಗಡ ಹಣ ಕೊಟ್ಟಿದ್ದೇವೆ ಎಂದಿದ್ದಾರೆ ಎನ್ನಲಾಗಿದೆ. ಈ ಹೇಳಿಕೆ ಅನುಸಾರ ಸಚಿವರಿಗೆ ನೋಟಿಸ್ ಕೊಟ್ಟು ವಿಚಾರಣೆಗೆ ಕರೆಯಲು ಎಸಿಬಿ ಸಿದ್ಧತೆ ನಡೆಸ್ತಾ ಇದೆ. ಒಟ್ನಲ್ಲಿ ಇಷ್ಟೆಲ್ಲ ಬೆಳವಣಿಗೆ ನಡೆಯುತ್ತಿರೋದು ನೋಡಿದ್ರೆ ಸಚಿವ ಪುಟ್ಟರಂಗ ಶೆಟ್ಟಿ ಕೊರಳಿಗೆ ಲಂಚದ ಉರುಳು ಬೀಳೋದು ಖಚಿತ ಅನಿಸುತ್ತದೆ. ಒಂದು ವೇಳೆ ಲಂಚ ಪಕ್ಕ ಆದ್ರೆ ಕುಮಾರಸ್ವಾಮಿ ಸರ್ಕಾರದ ಮೊದಲ ವಿಕೆಟ್ ಪತನ ಆಗೋದು ಗ್ಯಾರಂಟಿ. ಮಂಜುನಾಥ್ ಎನ್, ಕ್ರೈಮ್ ಬ್ಯೂರೋ, ನ್ಯೂಸ್ 18 ಕನ್ನಡ, ಬೆಂಗಳೂರು. ಇನ್ನು ಹಾಸನದಲ್ಲಿ ಸಚಿವ ಎಚ್.ಡಿ. ರೇವಣ್ಣ ಮಗನ ದರ್ಬಾರ್ ನಡೀತಾ ಇದೆ. ಪ್ರಜ್ವಲ್ ರೇವಣ್ಣ ಸರ್ಕಾರಿ ಕಾರನ್ನ ದುರ್ಬಳಕೆ ಮಾಡಿಕೊಂಡಿದ್ದಾರೆ. ಜಿಲ್ಲಾಡಳಿತಕ್ಕೆ ಸೇರಿದ ಸರ್ಕಾರಿ ಕಾರಲ್ಲಿ ಪಕ್ಷದ ಕಾರ್ಯಕರ್ತರ ಸಭೆಗೆ ಹೋಗಿದ್ದಾರೆ. ಇದು ಎಕ್ಸಿಕ್ಯೂಟಿವ್ ಎಂಜಿನಿಯರ್ ಹೆಸರಲ್ಲಿರುವ ಸರ್ಕಾರಿ ಕಾರು. ಇನ್ನು ಬಿಜೆಪಿ ವಾಗ್ದಾಳಿ ಮಾಡಿದ್ದು ಸಾರ್ವಜನಿಕರ ಹಣದಲ್ಲಿ ದೇವೇಗೌಡರ ಮೊಮ್ಮಕ್ಕಳ ಮೋಜು ಅಂತ ಟ್ವೀಟ್ ಮಾಡಿದೆ. ಲೋಕಸಭಾ ಚುನಾವಣೆ ಹತ್ತಿರವಾಗ್ತಿದ್ದಂತೆ ಜನನಾಯಕರಿಗೆ ಮತ್ತೊಮ್ಮೆ ಬಡವರ ನೆನಪಾಗಿದೆ. ಬಡವರಿಗೆ ಬಂಪರ್ ಕೊಡೋದಾಗಿ ನಿನ್ನೆ ರಾಹುಲ್ ಗಾಂಧಿ ಭರ್ಜರಿ ಆಫರ್ ಕೊಟ್ಟಿದ್ರು. ಹೀಗಾಗಿ ಮೋದಿ ಸರ್ಕಾರ ಕೂಡ ಫೆಬ್ರವರಿ 1ಕ್ಕೆ ಗಿಫ್ಟ್ ಕೊಡೋಕೆ ಸಜ್ಜಾಗ್ತಿದೆ. ಇವರಿಬ್ಬರಿಗೂ ಮಾಯಾವತಿ ಟಾಂಗ್ ಕೊಟ್ಟಿದ್ದಾರೆ. 2019 के बाद कांग्रेस पार्टी वाली सरकार गारंटी करके न्यूनतम आमदनी देने जा रही है. इसका मतलब मिनिमम इनकम गारंटी, मतलब हिंदुस्तान के हर गरीब व्यक्ति के बैंक अकाउंट में कम से कम न्यूनतम आमदनी हिंदुस्तान की सरकार देने जा रही है. ಇದು ನಿನ್ನೆ ಛತ್ತೀಸ್ಗಢದಲ್ಲಿ ರಾಹುಲ್ ಗಾಂಧಿ ಕೊಟ್ಟ ಆಶ್ವಾಸನೆ. ಕೇಂದ್ರದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರೆ ಬಡವರಿಗೆ ಕನಿಷ್ಠ ಆದಾಯ ಯೋಜನೆ ತರೋದಾಗಿ ಹೇಳಿದ್ರು. ಲೋಕಸಭಾ ಮತಬೇಟೆಗೆ ರಾಹುಲ್ ಈ ಭರವಸೆ ಕೊಟ್ಟಿರೋದು ಸ್ಪಷ್ಟ. ಇದರ ಬೆನ್ನಲ್ಲೇ ಎಚ್ಚೆತ್ತುಕೊಂಡಿರೋ ಮೋದಿ ಸರ್ಕಾರ ಕೂಡ ಬಡವರಿಗೆ ಬಂಪರ್ ಕೊಡೋಕೆ ರೆಡಿಯಾಗಿದೆಯಂತೆ. ರಾಹುಲ್ ಭರವಸೆಗೆ ಮೋದಿ ಅಟ್ಯಾಕ್. ಬಜೆಟ್ನಲ್ಲಿ ಸಾರ್ವತ್ರಿಕ ಕನಿಷ್ಠ ಆದಾಯ. ಇದೇ ಫೆಬ್ರವರಿ 1ರಂದು ಕೇಂದ್ರ ಬಜೆಟ್ ಮಂಡನೆ ಆಗಲಿದ್ದು ಸಾರ್ವತ್ರಿಕ ಕನಿಷ್ಠ ಆದಾಯ ಯೋಜನೆ ಘೋಷಣೆ ಮಾಡೋ ಸಾಧ್ಯತೆ ಇದೆ ಎನ್ನಲಾಗ್ತಿದೆ. ರಾಹುಲ್ ಗಾಂಧಿಯ ಕನಿಷ್ಠ ಆದಾಯ ಯೋಜನೆಯ ಭರವಸೆಗೆ ಮೋದಿ ಸರ್ಕಾರ ಕೌಂಟರ್ ಕೊಡಲಿದೆ ಎನ್ನಲಾಗ್ತಿದೆ. ತನ್ನ ಭರವಸೆಯನ್ನ ಇವತ್ತು ಮತ್ತೆ ಕೇರಳದ ಕೊಚ್ಚಿಯಲ್ಲಿ ಪ್ರಸ್ತಾಪ ಮಾಡಿದ ರಾಹುಲ್ ಗಾಂಧಿ ಮೋದಿ ಸರ್ಕಾರಕ್ಕೆ ಮಾತಿನಲ್ಲೇ ಚುಚ್ಚಿದ್ರು. So now the Congress party has decided if Mr. Narendra Modi can give a maximum income guarantee to 15 people, we are going to give a minimum income guarantee to every single Indian citizen. ಈ ಮಧ್ಯೆ ರಾಹುಲ್ ಗಾಂಧಿಯ ಕನಿಷ್ಠ ಆದಾಯ ಘೋಷಣೆಯನ್ನ ಬಿಎಸ್ಪಿ ಮುಖ್ಯಸ್ಥೆ ಮಾಯಾವತಿ ಸುಳ್ಳು ಭರವಸೆ ಅಂತ ವ್ಯಂಗ್ಯವಾಡಿದ್ದಾರೆ. ಇದು ಗರೀಬಿ ಹಠಾವೋ ಮತ್ತು ಕಪ್ಪು ಹಣ ವಾಪಸ್, ಬ್ಯಾಂಕ್ ಖಾತೆಗೆ 15 ಲಕ್ಷ ಜಮೆ. ಅಚ್ಚೇ ದಿನದ ಭರವಸೆಯಂತೆ ಇದು ಕೂಡ ಸುಳ್ಳಿನ ಭರವಸೆ. ಒಂದೇ ನಾಣ್ಯದ ಎರಡು ಮುಖಗಳಂತಿರುವ ಬಿಜೆಪಿ ಮತ್ತು ಕಾಂಗ್ರೆಸ್ ಪಕ್ಷಗಳು ಜನರಿಗೆ ಭರವಸೆ ಕೊಟ್ಟು ವಂಚನೆ ಮಾಡುತ್ತಿವೆ. ಚುನಾವಣೆಗಳು ಬಂದಾಗ ಭರವಸೆಗಳಿಗೆ ಏನೂ ಕೊರತೆ ಇರೋದಿಲ್ಲ. ಹೀಗೆ ಈ ಬಾರಿ ಕೂಡ ಬಂಪರ್ ಆಸೆಗಳನ್ನ ತೋರಿಸೋಕೆ ಶುರು ಮಾಡಿದ್ದಾರೆ. ಇದಕ್ಕೆ ಮತದಾರ ಮಣೆ ಹಾಕ್ತಾನ ನೋಡಬೇಕು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಪಂಚರಾಜ್ಯಗಳ ಚುನಾವಣೆ ವೇಳೆ ಶಿವಭಕ್ತನಾಗಿದ್ದ ಕಾಂಗ್ರೆಸ್ ಅಧ್ಯಕ್ಷ ರಾಹುಲ್ ಗಾಂಧಿ ಈಗ ಭಗವಾನ್ ರಾಮ ಆಗಿದ್ದಾರೆ. ಮಧ್ಯಪ್ರದೇಶದ ಚುನಾವಣೆ ವೇಳೆ ಶಿವಲಿಂಗಕ್ಕೆ ಹಾಲೆರೆಯುವ ರಾಹುಲ್ ಗಾಂಧಿ ಪೋಸ್ಟರ್ ಅಲ್ಲಲ್ಲಿ ಕಾಣಿಸಿಕೊಂಡಿತ್ತು. ಸಾಫ್ಟ್ ಹಿಂದುತ್ವ ಅಲ್ಲಿ ವರ್ಕೌಟ್ ಆಗಿ ಕಾಂಗ್ರೆಸ್ ಅಧಿಕಾರಕ್ಕೂ ಏರಿದೆ. ಈಗ ಲೋಕಸಭೆ ಚುನಾವಣೆ ಹತ್ತಿರ ಆಗ್ತಾ ಇದ್ದಂತೆ ರಾಹುಲ್ ಗಾಂಧಿ ರಾಮ ಆಗಿದ್ದಾರೆ. ಬಿಹಾರದ ಪಾಟ್ನಾದಲ್ಲಿ ರಾರಾಜಿಸುತ್ತಿರೋ ಪೋಸ್ಟರ್ನಲ್ಲಿ ರಾಹುಲ್ ಗಾಂಧಿಯನ್ನ ರಾಮನ ಅವತಾರದಲ್ಲಿ ಚಿತ್ರಿಸಲಾಗಿದೆ. ಕಾಂಗ್ರೆಸ್ ನಾಯಕ ವಿಜಯ್ ಕುಮಾರ್ ಸಿಂಗ್ ಹಾಕಿರೋ ಈ ಪೋಸ್ಟರ್ ಅಲ್ಲಿ ಅವರು ರಾಮನ ಘೋಷಣೆ ಹಾಕ್ತಾನೆ ಇರ್ಲಿ, ನೀವು ನಮಗೆ ರಾಮನಾಗೇ ಇರಿ ಅಂತ ಪರೋಕ್ಷವಾಗಿ ಬಿಜೆಪಿಗೆ ಟಾಂಗ್ ಕೊಡಲಾಗಿದೆ. ಇನ್ನು ಮತ್ತೊಂದು ಕಡೆ ಇದೇ ರಾಹುಲ್ ಗಾಂಧಿ ಗೋವಾದಲ್ಲಿ ಸಿಎಂ ಮನೋಹರ್ ಪರಿಕರ್ ಅವರನ್ನ ಭೇಟಿಯಾಗಿದ್ರು. ಇತ್ತೀಚೆಗಷ್ಟೇ ರಾಫೇಲ್ ಹಗರಣದ ಫೇಲ್ಗಳು ಮನೋಹರ್ ಪರಿಕರ್ ಹತ್ತಿರ ಇದೆ ಅಂತ ರಾಹುಲ್ ಟ್ವೀಟ್ ಕೂಡ ಮಾಡಿ ಆಕ್ರೋಶ ಹೊರಹಾಕಿದ್ರು. ಹಾಗಾಗಿ ಇವತ್ತಿನ ಭೇಟಿ ಸಾಕಷ್ಟು ಕುತೂಹಲ ಮೂಡಿಸಿತ್ತು. ಆದರೆ ಇದೊಂದು ಖಾಸಗಿ ಭೇಟಿ, ಮನೋಹರ್ ಪರಿಕರ್ ಅವರ ಆರೋಗ್ಯವನ್ನು ವಿಚಾರಿಸೋದಕ್ಕೆ ಭೇಟಿಯಾಗಿದ್ದೆ ಅಷ್ಟೇ ಅಂತ ರಾಹುಲ್ ಗಾಂಧಿ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ.
ಪ್ರಧಾನಿ ನರೇಂದ್ರ ಮೋದಿ ಇವತ್ತು ಪರೀಕ್ಷಾ ಪೇ ಚರ್ಚಾ ನಡೆಸಿದ್ದಾರೆ. ದೆಹಲಿಯಲ್ಲಿ 2,000 ವಿದ್ಯಾರ್ಥಿಗಳು, ಶಿಕ್ಷಕರು, ಪೋಷಕರ ಜೊತೆ ಪರೀಕ್ಷಾ ಸಿದ್ಧತೆಯ ಬಗ್ಗೆ ಸಂವಾದವನ್ನ ಮಾಡಿದ್ರು. ಈ ವೇಳೆ ವಿದ್ಯಾರ್ಥಿಗಳು ಆನ್ಲೈನ್ ಗೇಮ್ನಿಂದ ದೂರ ಇರುವಂತೆ ಅವರು ಎಚ್ಚರಿಕೆ ಕೊಟ್ಟರು. ಜೊತೆಗೆ ಶಿಕ್ಷಣದಲ್ಲಿ ರ್ಯಾಂಕಿಂಗ್ ವ್ಯವಸ್ಥೆ ಜಾರಿಯಲ್ಲಿದ್ದು ವಿದ್ಯಾರ್ಥಿಗಳು ಅದರ ಹಿಂದೆ ಓಡ್ತಿದ್ದಾರೆ ಅಂತ ಹೇಳಿದ್ರು. ಇನ್ನು ಮೈಸೂರಿನ ಚೇತನ ಅನ್ನೋ ವಿದ್ಯಾರ್ಥಿನಿ ಕೂಡ ಮೋದಿ ಸಂವಾದದಲ್ಲಿ ಭಾಗಿಯಾಗಿದ್ದಾರೆ. ಪ್ರಧಾನಿ ಕಾರ್ಯಾಲಯ ಕೇಳಿದ ಪ್ರಶ್ನೆಗೆ ಉತ್ತರಿಸಿದ ಚೇತನ ಮೋದಿ ಸಂವಾದ ಕಾರ್ಯಕ್ರಮಕ್ಕೆ ಆಯ್ಕೆ ಆಗಿದ್ದಾರೆ. विद्यार्थी आज यहाँ मौजूद है. एक प्रकार से लघु भारत मेरे सामने है. लेकिन दूसरे इस प्रकार से ಮಾಜಿ ರಕ್ಷಣಾ ಸಚಿವ ಜಾರ್ಜ್ ಫರ್ನಾಂಡಿಸ್ ಇಹಲೋಕ ತ್ಯಜಿಸಿದ್ದಾರೆ. ದೀರ್ಘಕಾಲದ ಅನಾರೋಗ್ಯದಿಂದ ಬಳಲ್ತಾ ಇದ್ದ ಅವರು ದೆಹಲಿಯ ನಿವಾಸದಲ್ಲಿ ನಿಧನ ಹೊಂದಿದ್ದಾರೆ. ಕರ್ನಾಟಕದ ಹಿರಿಯ ರಾಜಕಾರಣಿಯ ಅಗಲಿಕೆಗೆ ಗಣ್ಯರು ಕಂಬನಿ ಮಿಡಿದಿದ್ದಾರೆ. ದೇಶ ಕಂಡ ಧೀಮಂತ ರಾಜಕಾರಣಿಗಳಲ್ಲಿ ಒಬ್ಬರಾದ ಮಾಜಿ ರಕ್ಷಣಾ ಸಚಿವ ಮಹಾನ್ ಸಮಾಜವಾದಿ ನಾಯಕ ಜಾರ್ಜ್ ಫರ್ನಾಂಡಿಸ್ ನವದೆಹಲಿಯ ನಿವಾಸದಲ್ಲಿ ಕೊನೆಯುಸಿರೆಳೆದಿದ್ದಾರೆ. ಜಾರ್ಜ್ ಫರ್ನಾಂಡಿಸ್ ಅವರಿಗೆ 88 ವರ್ಷ ವಯಸ್ಸಾಗಿದ್ದು ವಯೋಸಹಜ ಕಾಯಿಲೆಯಿಂದ ಬಳಲ್ತಾ ಇದ್ರು. 1999ರಿಂದ 2004ರ ಅವಧಿಯಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅವರ ಸಂಪುಟದಲ್ಲಿ ರಕ್ಷಣಾ ಸಚಿವರಾಗಿದ್ದ ಜಾರ್ಜ್ ಫರ್ನಾಂಡಿಸ್ ಆಗಸ್ಟ್ 2009ರಿಂದ ಜುಲೈ 2010ರವರೆಗೆ ರಾಜ್ಯಸಭಾ ಸದಸ್ಯರಾಗಿ ಕೊನೆಯದಾಗಿ ಸಂಸತ್ತಿನಲ್ಲಿ ಕಾಣಿಸಿಕೊಂಡಿದ್ರು. ದೆಹಲಿ ನಿವಾಸಕ್ಕೆ ತೆರಳಿದ್ದ ಪ್ರಧಾನಿ ಮೋದಿ ಜಾರ್ಜ್ ಫರ್ನಾಂಡಿಸ್ ಅವರ ಅಂತಿಮ ದರ್ಶನ ಪಡೆದರು. ರಾಷ್ಟ್ರಪತಿ ರಾಮನಾಥ್ ಕೋವಿಂದ್, ಕಾಂಗ್ರೆಸ್ ಅಧ್ಯಕ್ಷ ರಾಹುಲ್ ಗಾಂಧಿ ಟ್ವಿಟರ್ನಲ್ಲಿ ಸಂತಾಪವನ್ನು ಸೂಚಿಸಿದ್ದಾರೆ. ಬಿಜೆಪಿ ರಾಜ್ಯಾಧ್ಯಕ್ಷ ಬಿಎಸ್ ಯಡಿಯೂರಪ್ಪ, ಮಾಜಿ ಸಿಎಂ ಸಿದ್ದರಾಮಯ್ಯ ಸೇರಿದಂತೆ ಹಲವು ರಾಜಕೀಯ ಮುಖಂಡರು ಸಂತಾಪ ಸೂಚಿಸಿದ್ರು. ಜಾರ್ಜ್ ಫರ್ನಾಂಡಿಸ್ ರವರ ಪುತ್ರ ಅಮೆರಿಕದಲ್ಲಿದ್ದು ಅವರು ಬಂದ ನಂತರ ದೆಹಲಿಯಲ್ಲೇ ಕ್ರಿಶ್ಚಿಯನ್ ಸಂಪ್ರದಾಯದಂತೆ ಅಂತ್ಯಕ್ರಿಯೆ ನಡೆಯಲಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿಯಲ್ಲಿ ನಡೆದಿದ್ದಂತಹ ವಿಷಪ್ರಸಾದ ದುರಂತಕ್ಕೆ ಮೇಜರ್ ಟ್ವಿಸ್ಟ್ ಸಿಕ್ಕಿದೆ. ಅಕ್ರಮ ಸಂಬಂಧ ಉಳಿಸಿಕೊಳ್ಳೋಕೆ ನಡೆದಿದ್ದ ಮರ್ಡರ್ ಪ್ಲಾನ್ ಅನ್ನೋದು ಪೊಲೀಸ್ ತನಿಖೆಯಲ್ಲಿ ಗೊತ್ತಾಗಿದೆ. ಅಕ್ರಮ ಸಂಬಂಧ ಉಳಿಸಿಕೊಳ್ಳಲು ವಿಷವಿಟ್ಟ ಲಕ್ಷ್ಮಿ. ಆಕೆಯನ್ನ ಮುಗಿಸಲೆಂದೇ 2 ವಿಧದ ಪ್ರಸಾದ ತಯಾರಿ. ಈ ದುರಂತದಲ್ಲಿ ನಿಜವಾದ ಹಂತಕಿ ಅಂದ್ರೆ ಅದು ಲಕ್ಷ್ಮಿ. ಇವಳೇ ನೋಡಿ ಆಕೆ. ಏಕೆಗೆ ದೇವಾಲಯದ ಪಕ್ಕದ ಮನೆಯ ಲೋಕೇಶ್ ಎಂಬಾತನೊಂದಿಗೆ ಅಕ್ರಮ ಸಂಬಂಧವಿತ್ತು. ಆದ್ರೂ ಲೋಕೇಶ್ 2.5 ವರ್ಷದ ಹಿಂದೆ ಗೌರಿಯನ್ನ ಮದುವೆ ಆಗಿದ್ದ. ಗಂಡನ ಅಕ್ರಮ ಸಂಬಂಧ ವಿಷಯ ತಿಳಿದ ಗೌರಿ ಜಗಳ ಮಾಡಿದ ಬಳಿಕ ಪತಿ ಲೋಕೇಶ್ ನಾಪತ್ತೆ ಆಗಿದ್ದ. ಇದನ್ನ ಅರಗಿಸಿಕೊಳ್ಳಲಾಗದ ಲಕ್ಷ್ಮಿ ತನ್ನ ಅಕ್ರಮ ಸಂಬಂಧವನ್ನ ಉಳಿಸಿಕೊಳ್ಳಲು ಗೌರಿಯನ್ನ ಕೊಲ್ಲೋ ಪ್ಲಾನ್ ಮಾಡ್ತಾಳೆ. ಈ ಮುಂಚೆಯೂ ಕೊಲೆಯತ್ನಕ್ಕೆ ಯತ್ನಿಸಿ ಸೋತಿದ್ದ ಲಕ್ಷ್ಮಿ ಇದೀಗ ಮಾಡಿದ್ದು ವಿಷ ಪ್ರಸಾದ ಹಂಚೋ ಪ್ಲಾನ್. ಇದಕ್ಕಾಗಿ ಎಲ್ಲರಿಗೆಂದೇ ಹಂಚಲು ದೊಡ್ಡ ಬಾಕ್ಸ್ನಲ್ಲಿ ಹಾಗೂ ಗೌರಿಗೆ ಕೊಡಲು ಚಿಕ್ಕ ಬಾಕ್ಸ್ನಲ್ಲಿ ಪ್ರಸಾದವನ್ನ ತಯಾರಿಸಿ ಹಂಚುವಂತೆ ಅಮರಾವತಿಗೆ ಹೇಳಿದ್ಲು. ಪ್ರಸಾದಕ್ಕೆ ಬೆರೆಸಿದ್ದು ಚಿನ್ನಾಭರಣಕ್ಕೆ ಬಳಸುವ ನವಸಾಗರ. ಲಕ್ಷ್ಮಿ ಚಿನ್ನಾಭರಣಕ್ಕೆ ಬಳಸೋ ನವಸಾಗರವನ್ನ ಚಿಕ್ಕ ಬಾಕ್ಸ್ನಲ್ಲಿದ್ದ ಪ್ರಸಾದಕ್ಕೆ ಬೆರೆಸಿದ್ದು ಗೌರಿ ಮನೆಯವರಿಗೆ ಮಾತ್ರ ಹಂಚಲು ಹೇಳಿದ್ದು. ಈ ಬಗ್ಗೆ ಲಕ್ಷ್ಮಿ ಬಳಿ ಅಮರಾವತಿ ಪ್ರಶ್ನೆ ಮಾಡಿದ್ದಾಗ ನಮಗೂ ಲೋಕೇಶ್ ಕುಟುಂಬಕ್ಕೆ ವೈರತ್ವ ಇದೆ, ವೈರತ್ವ ಹೋಗುವುದಾಗಿ ಜ್ಯೋತಿಷಿ ಹೇಳಿದ್ದಾರೆ. ನಮಗೂ ಲೋಕೇಶ್ ಪತ್ನಿ ಗೌರಿ ಅವರಿಗೆ ಆಗೋದಿಲ್ಲ, ನೀನು ಕೊಟ್ಟರೆ ಪ್ರಸಾದ ಸ್ವೀಕರಿಸುತ್ತಾರೆ ಅಂತ ಲಕ್ಷ್ಮಿ ಅಮರಾವತಿಯನ್ನ ನಂಬಿಸಿದ್ರು. ಆದ್ರೆ ಗೌರಿ ಪ್ರಸಾದ ತಿನ್ನದೆ ತನ್ನ ತಾಯಿಗೆ ನೀಡಿದ್ಲು. ಪ್ರಸಾದ ತಿಂದ ಗೌರಿ ತಾಯಿ ಸರಸ್ವತಮ್ಮ ಚಿಕಿತ್ಸೆ ಫಲಿಸದೆ ಸಾವನ್ನಪ್ಪಿದ್ರು. ಇನ್ನು ಲಕ್ಷ್ಮಿಗೆ ಪ್ರಸಾದ ಹಂಚಿದ ಬಳಿಕ ಉಳಿದ ಪ್ರಸಾದವನ್ನ ಎಲ್ಲರಿಗೂ ಹಂಚಲೆಂದೇ ಕೊಟ್ಟಿದ್ದಂತ ಪ್ರಸಾದಕ್ಕೆ ಅಮರಾವತಿ ಹಂಚಿದ್ರಿಂದ ನವಸಾಗರ ಹೆಚ್ಚು ಪ್ರಮಾಣದಲ್ಲಿದ್ದ ಪ್ರಸಾದ ತಿಂದವರು ಸಾವನ್ನಪ್ಪಿದ್ರು. 3 ಜನ ಅರೆಸ್ಟ್ ಆಗಿದ್ದಾರೆ, ಲಕ್ಷ್ಮಿ ಮತ್ತು ಅಮರಾವತಿ. ಅದಾದ ನಂತರದಲ್ಲಿ ಪಾರ್ವತಮ್ಮ ಅಂತೇಳಿ ಹೂ ಮಾರ್ತಕ್ಕಂಥ ಏನು ಹೆಂಗಸಿದ್ದು, ಈ 3 ಜನವನ್ನು ಈಗ ಇವತ್ತು ದಸ್ತಗಿರಿ ಮಾಡಿದ್ದಾರೆ. ಪೊಲೀಸ್ ವಿಚಾರಣೆ ವೇಳೆ ಆರೋಪಿ ಲಕ್ಷ್ಮಿ ತಪ್ಪನ್ನ ಒಪ್ಪಿಕೊಂಡಿದ್ದಾಳೆ. ಸದ್ಯ ಲಕ್ಷ್ಮಿ, ಅಮರಾವತಿ ಸೇರಿದಂತೆ 3 ಆರೋಪಿಗಳಿದ್ದಾರೆ. ನಾಪತ್ತೆ ಆಗಿರುವಂತ ಲೋಕೇಶ್ಗೆ ಚಿಂತಾಮಣಿ ಪೊಲೀಸರು ಬಲೆಯನ್ನ ಬೀಸಿದ್ದಾರೆ. ತನ್ನ ಅಕ್ರಮ ಸಂಬಂಧ ಉಳಿಸಿಕೊಳ್ಳಲು ಕಣ್ಣಿಗೊತ್ತಿಕೊಂಡು ತಿನ್ನುವ ಪ್ರಸಾದಕ್ಕೆ ವಿಷ ಹಾಕಿದ ವಿಷಕನ್ಯೆ ಕಂಬಿ ಹಿಂದೆ ಇದ್ದಾಳೆ.
ಆದ್ರೆ ಜೀವ ಕಳ್ಕೊಂಡ ಕುಟುಂಬದವರ ನೋವು ಮಾತ್ರ ಇನ್ನೂ ಹಸಿಯಾಗಿದೆ. ನವೀನ್, ನ್ಯೂಸ್ 18 ಕನ್ನಡ, ಚಿಕ್ಕಬಳ್ಳಾಪುರ. ದೆಹಲಿಯ ರಾಷ್ಟ್ರಪತಿ ಭವನದ ಬಳಿ ಗಣರಾಜ್ಯೋತ್ಸವದ ಪ್ರಯುಕ್ತ ಬೀಟಿಂಗ್ ದಿ ರಿಟ್ರೀಟ್ ನಡೆಯಿತು. ರಾಷ್ಟ್ರಪತಿ ರಾಮನಾಥ್ ಕೋವಿಂದ್, ಪ್ರಧಾನಿ ಮೋದಿ ಸೇರಿದಂತೆ ಗಣ್ಯರು ಭಾಗಿಯಾಗಿದ್ದರು. ಭಾರತದ ಸೇನೆ ಕವಾಯಿತು ಪಥಸಂಚಲನದಲ್ಲಿ 3 ಸೇನಾ ವಿಭಾಗದ ಯೋಧರು ಭಾಗಿಯಾಗಿದ್ದರು. ಇದು ಇವತ್ತಿನ ಅಗ್ರ ರಾಷ್ಟ್ರೀಯ ವಾರ್ತೆ. ಈಗ ಸಾವಿನ ಸುಂಟರಗಾಳಿ ಬಿಗ್ ಸ್ಟೋರಿಯಲ್ಲಿ ವಿಶೇಷ ಕಾರ್ಯಕ್ರಮ ಪ್ರಸಾರವಾಗುತ್ತೆ. ತಪ್ಪದೆ ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.